ಎಸ್ ಟಿ ಎಸ್ ಟಿ ಮೀಸಲಾತಿ ಕಡಿತಗೊಳಿಸಿರೋದು ಸಾಮಾಜಿಕ ನ್ಯಾಯ ಅಲ್ಲ, ಸಾಮಾಜಿಕ ಅನ್ಯಾಯ. ಯಾಕೆ ಅಂದರೆ ಸಂವಿಧಾನಬದ್ಧವಾಗಿ ಮೀಸಲಾತಿಯನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಎಸ್ ಸಿ ಎಸ್ ಟಿಗಳಿಗೆ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಯಾವ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು. ಕರ್ನಾಟಕದಲ್ಲಿ ನಾವು ಎಸ್ ಸಿ ಮೀಸಲಾತಿ 15 ಇದ್ದದನ್ನು 17% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್. ಹಾಗೆಯೇ ಎಸ್ ಟಿ ಮೀಸಲಾತಿಯನ್ನು 3 ಇದ್ದದನ್ನು 7% ಏರಿಸಿದ್ದು ಕೂಡ ಬೇಸ್ಡ್ ಆನ್ ದಟ್ ಪಾಪ್ಯುಲೇಷನ್, ಜನಸಂಖ್ಯೆ ಆಧಾರಿತವಾಗಿ. ಇದು ಮ್ಯಾಂಡೇಟ್ರಿ. ಒಂದು ನಿಮಿಷ ಉಳಿದ ಮೀಸಲಾತಿ ಏನಿದೆ ಅದು ಮ್ಯಾಂಡೇಟ್ರಿ ಅಲ್ಲ, ಅದು ಆಪ್ಷನ್. ಉಳಿದ ಮೀಸಲಾತಿ ಅದು ಆಪ್ಷನ್. ಎಸ್ ಸಿ ಎಸ್ ಟಿ ಅದು ಮ್ಯಾಂಡೇಟ್ರಿ, ಕೊಡಲೇಬೇಕು. ಅದರೊಳಗೆ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಎಸ್ ಸಿ ಎಸ್ ಟಿ ಮೀಸಲಾತಿನಲ್ಲಿ ನೀವು ಬೇರೆ ಮೀಸಲಾತಿಯಲ್ಲಿ ಕಾಂಪ್ರಮೈಸ್ ಆಗ್ಬೋದು, ಅದು ಆಪ್ಷನ್. ಇದರಲ್ಲಿ ಇದು ಕಂಪಲ್ಸರಿ. ಹಾಗಿದ್ದಾಗಲೂ ಕೂಡ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕಡಿತಗೊಳಿಸುವ ನಿರ್ಣಯ ಅದು ಸಾಮಾಜಿಕ ಅನ್ಯಾಯ. ಅದಕ್ಕೆ ನಮ್ಮ ಆಗ್ರಹ ಇದೆ, ಸಾಮಾಜಿಕ ಅನ್ಯಾಯದ ಒಂದು ಖಳನಾಯಕರು ನೀವು ಆಗಬೇಡಿ. ನೀವು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಬಿಜೆಪಿ ಸರ್ಕಾರ ಏನು ಹೆಚ್ಚಳ ಮಾಡಿತ್ತು ಆ ರೀತಿ ಹೆಚ್ಚಳ ಮಾಡಿ ಅಂತ ಆಗ್ರಹಿಸ್ತೇನೆ. ಒಂದು ನಿಮಿಷ, ಇವ್ರ ಮೇಲೆ ಇರುವಂಥ ಚಾಲೆಂಜ್ ಏನು? 50% ಸೀಲಿಂಗ್ ಲಿಮಿಟ್. 50%ಗೆ ನೀವು ಎಸ್ ಸಿ ಎಸ್ ಟಿನೇ ಯಾಕೆ ಕಡಿತಗೊಳಿಸ್ಬೇಕು? ಇದನ್ನೇ ಯಾಕೆ ಕಡಿತಗೊಳಿಸ್ಬೇಕು? ಇದು ಮ್ಯಾಂಡೇಟ್ರಿ. ಇದು ನಿಮಗೆ ರಿಲಿಜಿಯಸ್ ರಿಸರ್ವೇಷನ್ ಅನ್ನ ಸಂವಿಧಾನ ರಚನಾ ಸಂದರ್ಭದಲ್ಲಿ ಮೀಸಲಾತಿ ಕೊಡಬೇಕು ಅಂದಾಗ ಸ್ಪಷ್ಟವಾಗಿ ನಿರಾಕರಿಸುತ್ತಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು. ಸಂವಿಧಾನ ಸಭೆ ರಿಜೆಕ್ಟ್ ಮಾಡಿದೆ ರಿಲಿಜಿಯಸ್ ರಿಸರ್ವೇಷನ್. ನೀವು ಮುಸ್ಲಿಮನ್ನ ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ, ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ? ಮುಸ್ಲಿಂ ಒಳಗಡೆ ಇರುವಂತ ಯಾವುದೋ ಒಂದು ಸಬ್ಸೆಕ್ಟ್ ಅನ್ನ ನೀವು ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು, ಆದ್ರೆ ಹೋಲ್ಸೇಲ್ ಆಗಿ ಎಂಟೈರ್ ಮುಸ್ಲಿಮ್ಸ್ ನೀವು ರಿಲಿಜನ್ ಅಂತ ಕನ್ಸಿಡರ್ ಮಾಡ್ತೀರೋ, ಕ್ಯಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀರೋ? ನೀವು ಒಂದು ಕಡೆ ರಿಲಿಜನ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ, ಇನ್ನೊಂದು ಕಡೆ ಕ್ಯಾಸ್ಟ್ ಕೋಟಾದಲ್ಲೂ ಬೆನಿಫಿಟ್ ಕೊಡ್ತೀರಿ. ಹಾಗಾಗಿ ನೀವು ಕಡಿತಗೊಳಿಸಬೇಕಾಗಿದ್ದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಮೀಸಲಾತಿಯನ್ನು ಕಡಿತಗೊಳಿಸಬೇಕಾಗಿತ್ತು. ನಿಮಗೆ 50% ಒಳಗೆ ತರಬೇಕು ಅಂತ ಇದ್ರೆ ನಿಮ್ಮ ಹತ್ರ ಅವಕಾಶ ಇತ್ತು. ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ರಾಜಕೀಯ ಮೀಸಲಾತಿ ಏನಿದೆ, ಮತ ಬ್ಯಾಂಕ್ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿ ಏನಿದೆ, ಅದನ್ನು ಕಡಿತಗೊಳಿಸಬೇಕಾಗಿತ್ತು. ನೀವು ಮೀಸಲಾತಿ ಕಡಿತಗೊಳಿಸಿದ್ದು ಯಾವುದನ್ನ? ಸಂವಿಧಾನಬದ್ಧವಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಕಡಿತಗೊಳಿಸಿದ್ದೀರಿ. ಏನ್ ಜಸ್ಟಿಫಿಕೇಶನ್ ಕೊಡ್ತೀರಿ? ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಿ? ಅದಕ್ಕೆ ನಮ್ಮ ಆಗ್ರಹ ಇದೆ, ಇದು ನೀವು ಅನ್ಯಾಯ ಮಾಡಿದ್ದೀರಿ, ಸಾಮಾಜಿಕ ಅನ್ಯಾಯವನ್ನ. ಈ ಸಾಮಾಜಿಕ ಅನ್ಯಾಯವನ್ನ ವಾಪಸ್ ತೆಗೆದುಕೊಳ್ಬೇಕು. ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನು ಬಿಜೆಪಿ ಸರ್ಕಾರ ಏನು ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿತ್ತು, ಅದೇ ನಾವು ಕೊಟ್ಟಿದ್ದು ರಾಜಕೀಯ ಕಾರಣಕ್ಕಲ್ಲ, ಓಲೈಕೆ ಕಾರಣಕ್ಕೂ ಅಲ್ಲ. ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅನ್ನೋದು ಅದು ಶಾಸನಬದ್ಧವಾಗಿರೋದು. ಹಾಗಾಗಿ ಅದನ್ನೇನಿದೆ ಅದನ್ನು ಮುಂದುವರಿಸಬೇಕು ಅಂತ ನಾವು ಆಗ್ರಹಿಸ್ತೇವೆ.